forever on fire. ಮನಮೋಹನ್ ಸಿಂಗ್ ನಿಧನಕ್ಕೆ ಕ್ರಿಕೆಟಿಗರಿಂದಲೂ ಕೂಡ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ. ಮೆಲ್ಬೋರ್ನ್ನಲ್ಲಿ ಆಸ್ಟ್ರೇಲಿಯಾ ಭಾರತ ಟೆಸ್ಟ್ ಪಂದ್ಯ ಇದೆ. ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಫೀಲ್ಡಿಗೆ ಇಳಿದಿದ್ದಾರೆ ಭಾರತ ತಂಡದ ಆಟಗಾರರು. ಮನಮೋಹನ್ ಸಿಂಗ್ ನಿಧನಕ್ಕೆ ಕ್ರಿಕೆಟಿಗರಿಂದಲೂ ಕೂಡ ಸಂತಾಪವನ್ನು ಸೂಚಿಸಲಾಗ್ತದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕ್ರಿಕೆಟ್ಗೂ ಮತ್ತು ಮನಮೋಹನ್ ಸಿಂಗ್ ಅವ್ರಿಗೂ ಒಂದು ರೀತಿಯಾದಂಥ ನಂಟು ಇತ್ತು. ಯಾಕಂದರೆ ಕ್ರಿಕೆಟ್ನಲ್ಲೂ ಕೂಡ ಒಂದಷ್ಟು ಸುಧಾರಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರು. ಸ್ವತಃ ಅವರೇ ಅಖಾಡಕ್ಕೆ ಇಳಿದಿದ್ರು, ಕ್ರಿಕೆಟ್ ವೀಕ್ಷಣೆಯನ್ನು ಮಾಡಿದರು. ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಅಂತ ಅಂದರೆ ನಾವು ಈಗಲೂ ಕೂಡ ಉತ್ಸುಕರಾಗಿರ್ತೀವಿ. ಅಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾದಾಗ ಎರಡೂ ಕಡೆ ಒಂದು ರೀತಿಯಾದಂಥ ಕ್ರಿಕೆಟ್ ಆಟದಲ್ಲಿ ಇಬ್ಬರು ಒಟ್ಟಿಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸುವಂಥ ನಿಟ್ಟಿನಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದರು. ಈ ಕಾರಣಕ್ಕಾಗಿಯೇ ಕ್ರಿಕೆಟ್ಗೂ ಮತ್ತು ಮನಮೋಹನ್ ಸಿಂಗ್ ಅವ್ರಿಗೂ ಒಂದು ನಂಟಿದೆ ಅನ್ನೋದನ್ನು ಹೇಳಲಾಗುತ್ತೆ. ಹಾಗಾಗಿ ಇವತ್ತು ಅವರಿಗೆ ವಿಶೇಷವಾದಂಥ ಗೌರವ ಸಲ್ಲಿಸುವಂಥ ನಿಟ್ಟಿನಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಫೀಲ್ಡಿಗೆ ಇಳಿದಿದ್ದಾರೆ ಕ್ರಿಕೆಟಿಗರು. ಆ ಫೋಟೋಸ್ಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈ ಮುಖಾಂತರವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಮನಮೋಹನ್ ಸಿಂಗ್ ಅವರಿಗೆ ಒಂದು ಸಂತಾಪವನ್ನು ಸೂಚಿಸುವಂಥ, ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವವೇ ಆಗಿತ್ತು. ಎಲ್ಲರನ್ನ ಪ್ರೀತಿಯಿಂದ ಗೌರವದಿಂದ ಕಾಣುವಂಥ ವ್ಯಕ್ತಿತ್ವ ಅದು. ತಮಗಿಂತ ಕಿರಿಯರಾಗಿರಲಿ, ತಮಗಿಂತ ಹಿರಿಯರಾಗಿರಲಿ, ತಮ್ಮ ಸಮಕಾಲೀನರೇ ಆಗಿರಲಿ, ಎಲ್ಲರೊಂದಿಗೂ ಕೂಡ ಒಂದೇ ರೀತಿಯಾಗಿ ಇರ್ತಾಯಿದ್ರು ಮನಮೋಹನ್ ಸಿಂಗ್ ಅವರು. ಅವರ ವ್ಯಕ್ತಿತ್ವವೇ ಬಹಳ ಸಾಧಾರಣ ಮತ್ತು ಬಹಳ ಹಸನ್ಮುಖಿಯಾಗಿ ಜೀವನವನ್ನು ನಡೆಸಿದವರು. ನೋಡಿ, ಇಂಥ ಮನಮೋಹನ್ ಸಿಂಗ್ ಅವರಿಗೆ ಮಿತ್ರ ಪಕ್ಷಗಳ ವಿರೋಧವೂ ಕೂಡ ಇತ್ತು. ಅಮೇರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕುವಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸೌಮ್ಯ ಸ್ವಭಾವವಾದ ಹಠಮಾರಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಭಾರತ ಅಮೇರಿಕ ಪರಮಾಣು ಒಪ್ಪಂದಕ್ಕೆ ಅನುಮೋದನೆಯನ್ನು ಪಡೆಯುವುದಕ್ಕೆ ಎಡಪಕ್ಷಗಳ ವಿರೋಧದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅವರ ತೀವ್ರ ರಾಜಕೀಯ ವಿರೋಧದ ನಡುವೆಯೂ ಕೂಡ 2008ರ US ಭಾರತ ನಾಗರಿಕ ಪರಮಾಣು ಒಪ್ಪಂದದ ಮಾತುಕತೆಗಳ ಸಂದರ್ಭ ಸಿಂಗ್ ತಮ್ಮ ನೆಲೆಯಲ್ಲಿ ಗಟ್ಟಿಯಾಗಿ ನಿಂತಿದ್ರು. ಏನೇ ಚರ್ಚೆಗಳಾದರೂ, ಏನೇ ವಿರೋಧಗಳಾದ್ರೂ, ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಕೆಲಸ ಮಾಡಬೇಕು ಅಂತ ಮಾಡಿಯೇ ತೀರಿದ್ರು. जो परिवार है उनको भी शक्ति मिले। लालू जी, आप हमेशा उनके जन्मदिन पर या जब भी कुछ होता था तब फ़ोन करते थे, हम लोग को याद है, और बहुत अच्छे ताल्लुकात आपके उनके साथ हैं। बहुत अच्छा ताल्लुकात, मेरी प्रशंसा बहुत करते थे। उनके काल में ही रेलवे में भाड़ा कम किया गया, देश आगे उन्नति किया, काफ़ी उन्नति किया। 10 साल तक वो प्रधानमंत्री थे, आप लोगों को मालूम ही है। उनका नहीं रहे, बहुत तकलीफ़ हुआ हमको, काफ़ी तकलीफ़ हुआ। भगवान उनकी आत्मा को शांति प्रदान करें। एक बहुत बड़ा वैक्यूम हो जाएगा वैसी नेता का। वैसे लोग जो वित्त विभाग पर एक बड़ी पकड़, आर्थिक मामलों के बड़े जानकार, लगता है कि वो एक अनुभव जो था उनके पास उसमें एक बड़ी कमी आएगी, बहुत गिरावट आएगी, बहुत बड़ी कमी आएगी। उनको इकोनॉमिस्ट के रूप में दुनिया में जाने जाते थे। आज देश में जब ज़रूरत है ऐसे लोगों को, उसकी कमी हुई हो गई बहुत भयंकर। अच्छा, एक बड़ा दिक्कत दिख रहे हैं कि आपने खुद भी ट्वीट किया है, जिस तरीके से बापूजी के भजन को लेकर लोगों को आपत्ति हो रही है। बीजेपी के लोग एक गायिका को गाने नहीं दे रहे हैं। आखिर ये किस तरह का माहौल बन रहा है देश में? देखा रात को गायिका को गाने नहीं दे रहा है और जय श्री राम बोलवाया जा रहा है। बहुत बुरा हाल है देश में। ठीक है, छोड़ो।